ಹರೇ ಕೃಷ್ಣ. ಕಲ್ಯಾಣಿ ಈಡನ್ ವೈಫ್ಸ್ಗೆ ಆತ್ಮೀಯರೆಲ್ಲರಿಗೂ ಸ್ವಾಗತ. ಚೈತ್ರ ನವರಾತ್ರಿ ಶುರುವಾಯಿತು. ಈ ಸಂದರ್ಭ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಶೀತಲ ಮಾತಾ ಮಂದಿರ ಸತೀದೇವಿ ಅಂದರೆ ದಕ್ಷನ ಮಗಳಾದ ದಾಕ್ಷಾಯಿಣಿ ದಕ್ಷನ ಯಜ್ಞಕುಂಡದಲ್ಲಿ ಬಿದ್ದ ಕಥೆಯನ್ನು ಹಿಂದಿನ ಶರನ್ನವರಾತ್ರಿ ಸಮಯದಲ್ಲಿ ಹೇಳಿದ್ದೇನೆ. ಆ ಯಜ್ಞಕುಂಡ ಇರುವ ಸ್ಥಳಕ್ಕೆ ಈಗ ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೇವೆ. ಶೀತಲ ಅಂದರೆ ತಂಪಾದ ತಣ್ಣಗೆಯ ಅಂತ. ಈ ಶೀತಲಾ ದೇವಿಯ ಅಷ್ಟಮಿ ಅಂತ ಫಾಲ್ಗುಣ ಮಾಸದಲ್ಲಿ ಆಚರಿಸುತ್ತಾರೆ. ಈ ದಿನಗಳ ನಂತರ ಏನಿದ್ದು ಫ್ರೆಶ್ ಆಹಾರವೇ ಸೇವಿಸಬೇಕು. ಸೆಕೆಗಾಲದಲ್ಲಿ ಯಾವುದೇ ಆಹಾರಕ್ಕೆ ತಾಜಾತನ ಹೆಚ್ಚು ಹೊತ್ತು ಇರೋದಿಲ್ಲ, ಪೌಷ್ಟಿಕಾಂಶ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಈ ಅಷ್ಟಮಿಯ ನಂತರ ಉತ್ತರ ಭಾರತದವರು ಈ ರೀತಿ ಆಚರಿಸ್ತಾರೆ ಮತ್ತು ಅದರ ನಂತರ ಯಾವುದೇ ಹಳೆ ಆಹಾರ ಸೇವಿಸುವುದಿಲ್ಲ. ಈ ಶೀತಲ ಮಾತಾ ಮಂದಿರವನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಈಗ. ಸ್ನೇಹಿತರೆ ನಮಸ್ಕಾರ. ಶ್ರೀ ಶೀತಲ ಮಾತಾ ಮಂದಿರದಲ್ಲಿ ಇವಾಗ ನೀವು ನೋಡಿದ ಹಾಗೇ ಭಕ್ತಾದಿಗಳು ಬರ್ತಾರೆ, ತುಂಬ ಹರಕೆ ಹೊತ್ಕೊಂಡು ಬರ್ತಾರೆ. ಸಾಮಾನ್ಯವಾಗಿ ಇಲ್ಲಿ ಚರ್ಮ ರೋಗ ಅಂದರೆ ಚರ್ಮದ ಕಾಯಿಲೆ ಇದ್ದವರು ಹಾಗೂ ಚಿಕನ್ ಪಾಕ್ಸ್ ಬಂದವರು ಅಂದರೆ ಅಮ್ಮ ಬರುವುದು ಅಂತ ಹೇಳ್ತಾರೆ, ಅಂಥವರೆಲ್ಲ ಬಂದು ಇಲ್ಲಿ ಪ್ರಾರ್ಥಿಸಿ ಹೋಗ್ತಾರೆ. ಇದು ತುಂಬಾ ಅವರಿಗೆ ಆರೋಗ್ಯವನ್ನು ನೀಡುತ್ತೆ. ಹಾಗೆ ಇದು ಮಾತೆಯ ಜನ್ಮಸ್ಥಾನವಾಗಿದೆ. ಅದಕ್ಕೆ ಈ ಜನ್ಮಸ್ಥಳದಲ್ಲಿ ನೀವು ನೋಡಿರ್ಬೋದು ಶೀತಲ ಮಾತಾ ಅಂದರೆ ಸತೀದೇವಿಯ ಜನ್ಮಸ್ಥಾನ ಇದು. ನಾವೆಲ್ಲ ಭಾಗ್ಯವಂತರು, ಪುಣ್ಯವಂತರು. ಇಂಥ ಪವಿತ್ರ ಸ್ಥಾನದಲ್ಲಿ ನಾವಿವತ್ತು ಇದ್ದೀವಿ. ತುಂಬಾ ಸಂತೋಷ ಆಗುತ್ತೆ, ರೋಮಾಂಚನವಾಗುತ್ತೆ. बन्नी इवरतनु केळोण ई कथेयन्न. सती माता के बारे में थोड़ा बताइए सर. ये माँ सती का जन्म स्थान है. शीतला माता के नाम से माता जी का पूजन किया जाता है. दक्ष प्रजापति की पुत्री हुई सती माता, उन्हीं के आशीर्वाद से माँ ने यहाँ जन्म लिया. यहाँ शीतला माता के नाम से माता जी का पूजन किया जाता है. जिन बच्चों को ज्वर, पीड़ा, शरीर में किसी प्रकार का रोग है, चिकन पॉक्स निकल जाती है, माता निकल जाती है, छोटी बड़ी माता, वो माता जी के मात्र दर्शन करने से ही दूर हो जाती है. माता जी को ठंडा भोग लगाया जाता है. जिन माता जी की संतान नहीं होती है, माता जी को अर्जी लगा के माता जी की संतान की प्राप्ति करती है. माँ उनकी आशीर्वाद पूरा करती है, उनको गोद भरती है. ठीक है, धन्यवाद. संभाले माँ, आके एक बार मुझे गले से लगा ले माँ. दुख इंतजार दा दिल नहीं सहरदा, अखियां उड़ीक दियां दिलवा जा मार रे. आजा माँ तेनू आखियां उदिक दिया. ಮಕ್ಕಳ ಮಕ್ಕಳನ್ನು ಕರುಣಿಸುವಂತಹ ಶಕ್ತಿ ದೇವತೆ. ಅದೇ ರೀತಿ ಮನೆ ಮಠ ಯಾರು ಇಲ್ಲ, ಮನೆ ಇಲ್ಲ ನಮಗೆ ಅಂತೇಳಿ ಬೇಜಾರು ಮಾಡ್ಕೊಂಡಿರ್ತಾರೆ. ಜೀವನದಲ್ಲಿ ಯಾವಾಗಪ್ಪ ನಮಗೆ ಮನೆ ಆಗೋದು ಅಂತೇಳಿ ಹೇಳ್ಕೊಂಡಿರುವಂಥವರಿಗೆ ಇಲ್ಲಿ ಬಂದು ಹರಕೆ ಕಟ್ತಾರೆ. ಇದೀಗ ನಾನು ಸ್ವಲ್ಪ ಹೊತ್ತಲ್ಲಿ ನಾನು ನಿಮಗೆ ತೋರಿಸಿರುವಂಥ ಚಿಕ್ಕ ಚಿಕ್ಕ ಮನೆಗಳದ್ದು ಒಂದು ಆಕಾರವನ್ನೆಲ್ಲ ಅಲ್ಲಿ ಇಟ್ಟಿದ್ದಾರೆ. ಯಾಕಂತೇಳಿದರೆ ಭಕ್ತರು ತಮ್ಮ ಮನಸ್ಸಿನ ಕೋರಿಕೆ ಏನಿದೆ ಅದನ್ನು ಶೀತಲ ದೇವಿ ಹತ್ರ ಹೇಳ್ಕೊಳ್ತಾರೆ. ಶೀತಲ ದೇವಿ ನೆರವೇರಿಸಿಕೊಡ್ತಾಳೆ. ಅದೇ ನಮ್ಮ ಸತೀದೇವಿ. ಸತೀದೇವಿ ಅಮ್ಮನ ಈ ಒಂದು ದೇವಸ್ಥಾನಕ್ಕೆ
ಸಾವಿರಾರು ಭಕ್ತರು ದಿನನಿತ್ಯ ಬರ್ತಾರೆ. ಈಗ ಹೇಗೆ ಅಂತೇಳಿದರೆ ತುಂಬ ವಿಶೇಷ, ಇಲ್ಲಿ ಹೋಲಿಯ ಸಮಯ, ಹೋಲಿ ದಿನಗಳು, ಮಕ್ಕಳಿಗೆಲ್ಲ ರಜೆ ಇರುತ್ತೆ. ಹಾಗೂ ಎಲ್ಲ ದೂರ ದೂರದ ಊರಿಂದ, ಪಕ್ಕಪಕ್ಕದ ಊರಿಂದ, ಲೈಕ್ ಡೆಲ್ಲಿ ಈ ಥರ ಇರುವಂತಹ ಜಾಗದಿಂದ ಸುಮಾರು ಭಕ್ತರು ಇಲ್ಲಿಗೆ ಬರ್ತಾ ಇದ್ದಾರೆ. ನಿನ್ನೆ ಅಂತೂ ತುಂಬ ಕ್ರೌಡ್ ಇತ್ತು. ಇವತ್ತೂ ಹಾಗೇ, ಇವತ್ತು ಶನಿವಾರ, ನಾಳೆನೂ ಹಾಗೇ ಇರುತ್ತೆ. ಈಗ ಇನ್ನೊಂದು 2-3 ದಿನಗಳ ಅಂತರದಲ್ಲಿ ಸಾವಿರಾರು ಭಕ್ತರ ದರ್ಶನ ಆಗೋಗುತ್ತೆ. ಸೊ ಇದೀಗ ಗಂಗಾ ಮಾತೆ ಇಲ್ಲಿ ಹರಿತಾ ಇದ್ದಾಳೆ. ದೇವಸ್ಥಾನದ ಎದುರುಗಡೆ ಎಷ್ಟು ಸ್ವಚ್ಛವಾಗಿದ್ದಾಳೆ ನೋಡಿ. ಈ ಗಂಗೆ ನಮ್ಮ ಕಾಶಿಯ ಗಂಗೆಗಿಂತಲೂ ತುಂಬಾ ಸುಂದರವಾಗಿದ್ದಾಳೆ. ತುಂಬ ಸ್ವಚ್ಛತೆಯಿಂದ ಕೂಡಿದೆ ಇದು. ಇಲ್ಲಿ ಬಂದು ಕೂತ್ಕೊಂಡಾಗ ನಮಗೆ ಇಲ್ಲಿಯೇ ಕೂತ್ಕೊಂಡಿರೋಣ ಅಂತೇಳಿ ಆಗುತ್ತೆ. ಬಹಳ ಸುಂದರ ದೃಶ್ಯ ನೋಡಿ, ಗಂಗಾ ಮಾತೆ ಹರಿಯುವ ದೃಶ್ಯ. छोटी छठी मैया हमनी से बरत तोहार, हमनी से बरत तोहार, तहरे भरोसा हमनी के, छूटी नाही छठ के त्योहार, छूटी नाही छठ के त्योहार। अपने शरण में ही रखिया, दीहा आशीष हजार, दीहा आशीष हजार। श्री राम जय 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 राम। जय राम जय जय राम, राम जय राम जय जय राम। कबहू ना छूटी छठी मैया, हमनी से बरत तोहार, हमनी से बरत तोहार, तहरे भरोसा हमनी के, छूटी नाही छठ के त्योहार, छूटी नाही छठ के त्योहार। अपने शरण में ಇದು ಮಹಾಕಾಲೇಶ್ವರ ಮಂದಿರ ಹರಿದ್ವಾರದಲ್ಲಿದೆ. ಇವಾಗ ನಾವು ಹೋದಂತಹ ಶೀತಲ ಮಹಾದೇವಿಯ ದೇವಸ್ಥಾನದ ಸುತ್ತಮುತ್ತಲಿರುವ ಕೆಲವು ಭವ್ಯವಾದ ದೇವಸ್ಥಾನಗಳಲ್ಲಿ ಇದು ಒಂದು. ಇಲ್ಲಿ ಒಂದು ಮ್ಯೂಸಿಯಂ ಥರ ನಮಗೆ ಕಾಣಿಸುತ್ತೆ. ಪ್ರತಿಯೊಂದು ಗ್ಲಾಸ್ ಕಪಾಟು ಏನಿದೆ ಅದರ ಒಳಗಡೆ ನೀವು ಈ ಸುಂದರವಾದ ಮೂರ್ತಿಗಳನ್ನು ಇಟ್ಟಿದ್ದನ್ನು ನೋಡಿರ್ಬೋದು. ಶಂಭೋ ಶಂಕರ ಮಹಾದೇವ ಈಶ್ವರನ ಒಂದು ವಿಗ್ರಹ ಇದೆ, ರಾಧಾಕೃಷ್ಣರ ವಿಗ್ರಹ ಇದೆ, ಅದೇ ರೀತಿ ಚಾಮುಂಡಾಂಬ ವಿಗ್ರಹವಿದೆ. ಇಲ್ಲಿ ರಾಧಾಕೃಷ್ಣ ಎಲ್ಲ ಅಮೃತಶಿಲೆಯ ಸುಂದರವಾದ ಮೂರ್ತಿಗಳನ್ನು ಇಲ್ಲಿಟ್ಟಿದ್ದಾರೆ. ಈ ದೇವಸ್ಥಾನದ ಸುತ್ತಮುತ್ತಲೂ ಅದನ್ನೇ ನೀವು ನೋಡ್ಬೋದು. ಹಾಗೆ ಒಳಗಡೆ ಹೋದಾಗೇ ಇಲ್ಲಿ ಕೋತಿಗಳ ಕಾಟ ಇದೆ, ತುಂಬ ಇದೆ. ನೋಡುವಾಗ ಖುಷಿಯಾಗುತ್ತೆ, ಆದರೆ ಕೈಯಲ್ಲಿರೋದನ್ನು ಎತ್ಕೊಂಡು ಓಡುತ್ತೆ. ಇದು ತಿಂಡಿ ಅಂತ ಅಂದ್ಕೊಂಡು ಪರ್ಸು, ಕನ್ನಡಕನೂ ಜಾಗ್ರತೆಯಾಗಿ ಇಟ್ಕೋಬೇಕು. ಆ ಟೈಮಲ್ಲಿ ತೆಗೆದಿಟ್ಕೊಂಡ್ರೆ ತುಂಬ ಒಳ್ಳೆಯದು ಸ್ವಲ್ಪ ಹೊತ್ತು. ಇದು ಎಲ್ಲ ಕಡೆ ಇದೆ, ಕರ್ನಾಟಕದಲ್ಲೂ ಇದೆ. ಇಲ್ಲಿ ಘಾಟಿ ಸುಬ್ರಹ್ಮಣ್ಯ, ಕೋಲಾರ ಎಲ್ಲಿ ಹೋದರೂ ಇರುತ್ತೆ. ಕೋತಿಗಳಿಲ್ಲದ ಜಾಗ ಕಡಿಮೆನೇ. ಹಾಗೆ ಇಂಥ ದೇವಸ್ಥಾನ ಸುತ್ತಮುತ್ತ ಇದ್ದೇ ಇರುತ್ತೆ. ನಾವು ಸ್ವಲ್ಪ ಹುಷಾರಾಗಿರ್ಬೇಕಂತ ಕಡೆ. ಕನ್ನಡಕನೇ ಅದಕ್ಕೆ ಇಷ್ಟ.
ಎಲ್ಲಿ ಹೋದರೂ ಮಥುರಾಕ್ಕೆ ಹೋದರೂ ಹಂಗೆ ಕನ್ನಡಕ್ಕೆ ಎತ್ಕೊಂಡು ಹೋಗುತ್ತೆ. ಬೃಂದಾವನದಲ್ಲೂ ಇದೇ ಕತೆ, ನೋಡಿಕೊಂಡು ಎಚ್ಚರವಾಗಿರಬೇಕು. ಈಗ ನೀವಿಲ್ಲಿ ಕಾಣ್ತಾ ಇರೋದು ದಕ್ಷ ಪ್ರಜಾಪತಿ ಅಂತೇಳಿದರೆ ದಕ್ಷ ಮಹಾರಾಜರ ದೇವಸ್ಥಾನ. ಈ ದಕ್ಷ ಮಹಾರಾಜರ ದೇವಸ್ಥಾನ ತುಂಬಾ ಸುಂದರವಾಗಿದೆ. ಆಮೇಲೆ ತುಂಬ ವಿಸ್ತೀರ್ಣದಲ್ಲಿ ಈ ದೇವಸ್ಥಾನ ಒಳಗೊಂಡಿದೆ. ಅಂತೇಳಿದರೆ ಇದಕ್ಕೆ ಬೇಕಾದಷ್ಟು ಜಾಗಗಳಿದ್ದಾವೆ. ಅದೇ ರೀತಿ ಇಲ್ಲಿ ಎಡಗಡೆ ನಾವು ಚಲಿಸಿದಾಗ ದಶಮಹಾವಿದ್ಯೆಗಳಲ್ಲಿ ಒಂದಾದ ಎಲ್ಲ ದೇವಿಯರ ಒಂದು ವಿಗ್ರಹಗಳನ್ನು ನಾವಿಲ್ಲಿ ಕಾಣ್ಬೋದು. ಮೊದಲಿಗೆ ಈಶ್ವರ ಮತ್ತು ಪಾರ್ವತಿಯವರ ವಿಗ್ರಹವನ್ನು ನೋಡಿದಿರಿ. ಅದೇ ರೀತಿ ಈಗ ಚಾಮುಂಡಿಯ ವಿಗ್ರಹವನ್ನು ನೋಡ್ತಾ ಇದ್ದೀರಿ. ಹೌದು, ಇಲ್ಲಿ ದಶಮಹಾವಿದ್ಯೆ ದೇವಸ್ಥಾನ ಇದೆ. ಇಲ್ಲಿ ಆ ದೇವಿಯರ ಹೆಸರು, ಅವರವರ ಮಂತ್ರ ಎಲ್ಲದರ ವಿವರಗಳಿವೆ. ನಮ್ಮ ಕ್ಯಾಮ್ರಾಮ್ಯಾನು ಅದರ ವಿಚಾರ ಗೊತ್ತಿಲ್ಲದೆ ಮುಂದಕ್ಕೆ ಹೋಗ್ತಾ ಇದ್ದರು. ರಾಧೆ ರಾಧೆ ಅಂದರೆ ನಾನು ಇನ್ನೂ ವಿವರಣೆ ನೀಡ್ತಾ ಇದ್ದೆ ಅಲ್ಲೇನೆ. ಇದರ ವಿಷಯ ನಾನು ಮೊದಲೇ ಸ್ವಲ್ಪ ಹಳೆ ಶರನ್ನವರಾತ್ರಿ ಟೈಮಲ್ಲಿ ಹಾಕಿದ್ದೇನೆ. ಆದರೂ ನಾನು ಈಗ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇನ್ನು ಮುಂದೆ ಯಾರಾದರೂ ಹೋಗೋದಿದ್ದರೆ ಬೇಕಾದರೂ ನೋಡಲಿ ಹೋಗಿ ಅಂತ. ಇಲ್ಲಿ ಕೂಡ ಗಂಗಾ ನದಿ ಹರಿಯುತ್ತಾಳೆ. ಈಗ ಒಂದೊಂದಾಗಿ ದೇವಿಯರ ಮೂರ್ತಿಗಳನ್ನು ನೀವು ಇಲ್ಲಿ ಕಾಣ್ಬೋದು. ದಶಮಹಾವಿದ್ಯೆ ಅಂತ ನಾವು ಏನು ಹೇಳಿದ್ದೀವಿ, ಈಗ ಸಾಮಾನ್ಯವಾಗಿ ಈ ವಿಗ್ರಹಗಳ ಹೆಸರು ನಾವು ನವರಾತ್ರಿಯ ಸಮಯದಲ್ಲಿ ಹೇಳ್ತೀವಿ, ಅಂದರೆ ದಸರಾ ಹಬ್ಬದ ಸಮಯದಲ್ಲಿ ಹೇಳ್ತೀವಿ. ಈಗಲೂ ನವರಾತ್ರಿ ಶುರು ಆಗುತ್ತಾ ಇದೆ ಅಲ್ವಾ, ಹಾಗೆ ಒಂದು ಸಲ ನಾವು ಹೇಳೋಣ. ಕಾಳಿ ಅಂದರೆ ಕಾಳ ಸ್ವರೂಪ ಅವಳದು, ಭದ್ರಕಾಳಿ ಅಂತಲೂ ಕರೀತಾರೆ. ಮತ್ತು ತಾರ ನೀಲಿ ಬಣ್ಣದವಳು, ಉಗ್ರವಾದ ಮುಖಾಕೃತಿ ಇರುತ್ತೆ. ಷೋಡಶಿ ಅಂದರೆ 16 ವರ್ಷದ ಕುಮಾರಿ ಸ್ವರೂಪ. ಹೀಗೆ ಅಲ್ಲಿ ಮಂತ್ರವೂ ಇದೆ, ಹೇಳಬಾರ್ದು ಎಲ್ಲಂದ್ರಲ್ಲಿ. ಅಲ್ಲಿ ಹೋದಾಗ ನೋಡಿಕೊಂಡು ಬರೆದಿಟ್ಕೊಂಡ್ರೆ ಒಳ್ಳೆಯದು. ಮತ್ತು ಭುವನೇಶ್ವರಿ ಇಡೀ ಬ್ರಹ್ಮಾಂಡವನ್ನು ಆವರಿಸಿರುವ ಗುಲಾಬಿ ಬಣ್ಣದ ಮೈಕಾಂತಿರುವವಳು. ಚಿನ್ನಮಸ್ತ, ಬಗಲಾಮುಖಿ, ಭೈರವಿ, ಧೂಮಾವತಿ, ಮಾತಂಗಿ, ಕಮಲ ದಶಮಹಾವಿದ್ಯೆ. ಆಂಜನೇಯನ ದೇವಸ್ಥಾನ ಪಕ್ಕದಲ್ಲಿ ಇರುವಂಥದ್ದನ್ನು ನೀವು ನೋಡಿರ್ಬೋದು. ಅದೇ ರೀತಿ ಇಲ್ಲಿ ಈಶ್ವರನ ಒಂದು ಗುಡಿ ಇದೆ, ಅದನ್ನು ಕಾಲಭೈರವ ಸ್ವರೂಪದಲ್ಲಿದ್ದಾನೆ. ಅದೇ ರೀತಿ ಈಗ ದಕ್ಷ ಮಹಾರಾಜ ಇವರ ಒಂದು ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆ ನಮಗೆ ಸತೀದೇವಿಯ ಕೆಲವು ವಿಚಾರಗಳನ್ನು ನಾವು ಇಲ್ಲಿ ನೋಡ್ಬೋದು. ಮೇನಾಗಿ ಇಲ್ಲಿ ಸತೀದೇವಿಯ ಒಂದು ಏನು ಹೇಳ್ತಾರೆ ಯಜ್ಞಕುಂಡ ಇದೆ. ಅದಕ್ಕಿಂತ ಮೊದಲು ಇಲ್ಲಿ ಒಂದು ಶಿವಲಿಂಗವನ್ನು ನೀವು ಕಾಣ್ತೀರಿ. ಹಾಗೆ ದೇವಸ್ಥಾನದ ಆವರಣದಲ್ಲಿ ಒಂದು ವಿಶೇಷವಾದ ಅಶ್ವತ್ಥ ವೃಕ್ಷ ಇದೆ. ಇದು ವಿಶೇಷ ಯಾಕೆ ಅಂತೇಳಿದರೆ, ಇಲ್ಲಿ ಅಶ್ವತ್ಥ ಮರದ ಜೊತೆ ಒಂದು ವಟವೃಕ್ಷನೂ ಕೂಡ ಸೇರಿಕೊಂಡು ಇದು ನೋಡುವವರಿಗೆ ಇದು ಒಂದೇ ಮರ ಅನ್ನೋ ಹಾಗೆ ಕಾಣುತ್ತೆ. ಬಹಳ ಪುರಾತನವಾದ ಮರ. 2 ಮರಗಳು ಸೇರಿವೆ ಇದರಲ್ಲಿ, ಅಶ್ವತ್ಥ ವೃಕ್ಷ ವಟವೃಕ್ಷ ಎರಡೂ ಇದೆ. ನೋಡೋದಕ್ಕೂ ಬಹಳ ಸುಂದರವಾಗಿದೆ ಮತ್ತು ತುಂಬ ಹಸಿರಾಗಿದೆ. ಹಚ್ಚ ಹಸಿರಾಗಿರುವ ಈ ಅಶ್ವತ್ಥ ಕಟ್ಟೆಯಲ್ಲಿ ಗೋಳಿ ವೃಕ್ಷನೂ ಜೊತೆ ಸೇರಿ 2 ವೃಕ್ಷನೂ ಒಂದೇ ಥರ ಕಾಣುತ್ತೆ. ಇಲ್ಲಿ ಕೂಡ ಕೂತ್ಕೊಂಡವರಿಗೆ ಧ್ಯಾನ ಅಥವಾ ಏನು ದೇವರ ಒಂದು ನಾಮವನ್ನು ಜಪಿಸುವಂಥ ಅವಕಾಶ ಇದೆ. ಯಾಕಂತೇಳಿದರೆ ಅಶ್ವತ್ಥ ವೃಕ್ಷದ ಕೆಳಗಡೆ ತುಂಬ ಆಕ್ಸಿಜನ್ ಇದೆ, ಅದು ನಾನು ಮೊದಲು ಕೂಡ ಹೇಳಿದ್ದೆ. ಹಾಗೆಯೇ ಕುಳಿತುಕೊಂಡವರಿಗೂ ಕೂಡ ತುಂಬ ಒಂದು ಮನಃಶಾಂತಿ ಉಂಟಾಗುತ್ತೆ. ಯಾರು ಧ್ಯಾನವನ್ನು ಮಾಡ್ತಾರಾ, ಜಪವನ್ನು ಮಾಡ್ತಾರಾ ಇಲ್ಲಿ ಕೂತ್ಕೊಂಡು, ಅವರ ಮನಸ್ಸು ಕೂಡ ಸ್ಥಿರಚಿತ್ತತೆಯಿಂದ ಇರುತ್ತೆ. ಇದು ನೀವಿಲ್ಲಿ ಒಂದು ಕಾಣುವಂಥ ದೃಶ್ಯ. ಸ್ನೇಹಿತರೆ, ಇದು ದಕ್ಷ ಮಹಾರಾಜರ ಯಜ್ಞಕುಂಡ. ಇದನ್ನು ನಾವು ಪುರಾಣದಲ್ಲಿ ಕೇಳಿದ್ದೀವಿ. ಅದೇ ಇವತ್ತು ಒಂದು ನೋಡುವಂಥ ಸೌಭಾಗ್ಯ. ಅದೇ ರೀತಿ ನಾವು ಮುಂದಕ್ಕೆ ಹೋದಾಗ ನಮಗೆ ಮುಂದೆ ಒಂದು ಸತೀದೇವಿಯ ಯಜ್ಞಕುಂಡ ಕಾಣುತ್ತೆ.
ದಾಕ್ಷಾಯಿಣಿ ಈ ಯಜ್ಞಕುಂಡದಲ್ಲಿ ಬಿದ್ದು ಸತಿಯಾಗುತ್ತಾಳೆ. ಸೊ ಸ್ನೇಹಿತರೆ, ಇದುವರೆಗೂ ಹರಿದ್ವಾರದಲ್ಲಿನ ಕೆಲವು ಪುಣ್ಯಕ್ಷೇತ್ರಗಳನ್ನು ವೀಕ್ಷಿಸಿದ್ರಿ. ಈಗ ನೀವು ಇಲ್ಲಿ ದಕ್ಷ ಮಹಾರಾಜನ ದೇವಸ್ಥಾನ ನೋಡಿದಿರಿ, ಸತಿಕುಂಡ ನೋಡಿದಿರಿ, ಅದೇ ರೀತಿ ಶೀತಲಾದೇವಿ ದೇವಸ್ಥಾನವನ್ನು ನೋಡಿದಿರಿ, ಆಂಜನೇಯ ದೇವಸ್ಥಾನ ನೋಡಿದಿರಿ ಮತ್ತು ದಶಮಹಾವಿದ್ಯೆಗಳ ಎಲ್ಲ ಮೂರ್ತಿಗಳನ್ನು ಕೂಡ ಇಲ್ಲಿ ನೀವು ನೋಡಿದ್ದೀರಾ. ಸೊ ಇದೇ ರೀತಿ ನಮ್ಮ ಕಲ್ಯಾಣಿ ಹಿಡನ್ ವೈಬ್ಸ್ನ ಪ್ರೋತ್ಸಾಹಿಸಿ, ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವೀಡಿಯೋಗಳನ್ನು ಕೂಡ ವೀಕ್ಷಿಸಿ. ಇನ್ನು ಮುಂದಿನ ವೀಡಿಯೋಗಳಲ್ಲಿ ಅನೇಕ ಸ್ಥಳಗಳ ದರ್ಶನವನ್ನು ನಾವು ಪಡ್ಕೊಂಡ ಹಾಗೆ ನಿಮಗೂ ಕೂಡ ವಿಡಿಯೋನ ತೋರಿಸ್ತಾ ಇರ್ತೀವಿ. ಎಲ್ಲರೂ ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.